ಒಂದು ಬಿಲ್ಡಿಂಗ್ ಭೂಮಿನ ಹೋಲ್ ಮಾಡ್ಕೊಂಡು 500 ಮೀಟರ್ನ ಒಳಗಡೆ ಪಾತಾಳಕ್ಕೆ ಹೊಟ್ಟೋಗುತ್ತೆ. ಆಗ ಬಿಲ್ಡಿಂಗ್ ನಲ್ಲಿರುವಂತ ಜನರು ಸರ್ವೈವ್ ಆಗಿ ಹೊರಗಡೆ ಬರ್ತಾರೋ ಇಲ್ವೋ ಅನ್ನೋದೇ ಈ ಕೊರಿಯನ್ ಸರ್ವೈವಲ್ ಮೂವಿ. ಈ ಮೂವಿ ಹೆಸರು ಸಿಂಕ್ ಹೋಲ್ ಅಂತ. ಈಗ ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೇನ್ ಸ್ಟೋರಿ ಕಡೆಗೆ ಹೊಟ್ಟೋಗೋಣ. ಈ ಕತೆ ಶುರುವಾದಾಗ ನಮ್ಗೆ ಕೊರಿಯಾ ದೇಶದ ಸಿಯೋಲ್ ಅನ್ನೋ ಒಂದು ಸಿಟಿನ ತೋರಿಸ್ತಾರೆ. ನಂತರ ಇದೇ ಸಿಟಿಯಲ್ಲಿರುವಂತ ಜಾನ್ಸು ಡಾಂಗ್ ಅನ್ನೋ ಒಂದು ಏರಿಯಾಗೆ ಪಾರ್ಕ್ ಅನ್ನೋ ಒಬ್ಬ ವ್ಯಕ್ತಿ ಶಿಫ್ಟ್ ಆಗ್ತಿರ್ತಾನೆ. ಯಾಕೆಂತಂದ್ರೆ ಇವನು ಇದೇ ಏರಿಯಾದಲ್ಲಿ ಇವನ ಸ್ವಂತ ಮನೆನ ತಗೊಂಡಿರ್ತಾನೆ. ಆದ್ರೆ ಒಂದು ಕಾರ್ ಬಿಲ್ಡಿಂಗ್ ನ ಮುಂದೆ ನಿಂತಿರೋದ್ರಿಂದ ಶಿಫ್ಟ್ ಮಾಡೋದಕ್ಕೆ ಆಗ್ತಿರೋದಿಲ್ಲ. ಆಗ ಪಾರ್ಕ್ ಆ ಕಾರ್ನ ಓನರ್ಗೆ ಕಾಲ್ ಮಾಡ್ತಾನೆ. ಆದ್ರೆ ಅವರು ಕಾಲ್ ಅನ್ನ ಪಿಕ್ ಮಾಡ್ತಿರೋದಿಲ್ಲ, ಕಟ್ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಇವನ ಹೆಸರು ಮನ್ಸು ಅಂತ. ಇವನೇ ಆ ಕಾರ್ನ ಓನರ್. ಮನ್ಸು ಏನೋ ಕಾರ್ನ ಸೈಡ್ಗೆ ಹಾಕ್ತಾನೆ. ಆದ್ರೆ ಇವನ್ ಮಾತಾಡೋದು ಇವನ ಬಿಹೇವಿಯರ್ ಪಾರ್ಕ್ಗೆ ಇಷ್ಟ ಆಗೋದಿಲ್ಲ. ಯಾಕೆಂತಂದ್ರೆ ಇವನು ಸ್ವಲ್ಪ ರೌಡಿ ತರ ಆಡ್ತಿರ್ತಾನೆ. ಹೀಗೆ ಇವರು ಶಿಫ್ಟ್ ಮಾಡ್ತಿರ್ಬೇಕಾದ್ರೆ ನಮ್ಗೆ ತೋರಿಸ್ತಾರೆ ಒಬ್ರು ಲೇಡಿ ಅವರ ಚಿಕ್ಕ ಹುಡುಗ ಮಗನ್ನ ಮನೇಲೆ ಬಿಟ್ಟು ಇವರು ಫುಡ್ ಡೆಲಿವರಿ ಮಾಡೋದಕ್ಕೆ ಅಂತ ಹೋಗ್ತಾರೆ. ಇದೆಲ್ಲ ಆದ್ಮೇಲೆ ನಮ್ಗೆ ತೋರಿಸ್ತಾರೆ ಪಾರ್ಕ್ ನ ಹೆಂಡತಿ ಹೆಸರು ರಿಯೂನ್ ಅಂತ. ಈ ಮನೆಗ್ ಬಂದ್ಮೇಲೆ ಪಾರ್ಕ್ ಅವನ ಹೆಂಡತಿ ಹಾಗೆ ಮಗ 3 ಜನನು ಕೂಡ ತುಂಬಾನೇ ಸಂತೋಷವಾಗಿರ್ತಾರೆ. ಯಾಕೆಂತಂದ್ರೆ ಇವರು ಆಸೆ ಪಟ್ಟಂಗೆ ಒಂದು ದೊಡ್ಡ ಮನೆನ ತಗೊಂಡಿರ್ತಾರೆ. ಮಾರನೇ ದಿನ ಇವರು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಿರ್ಬೇಕಾದ್ರೆ ಪಾರ್ಕ್ ನ ಮಗ ಗೋಲಿನ ತಂದು ನೆಲದ ಮೇಲೆ ಹಾಕಿ ತೋರಿಸ್ತಾನೆ. ಅದು ಉರುಳ್ತಾ ಮತ್ತೊಂದು ತುದಿಗೆ ಹೋಗಿ ತಲುಪುತ್ತೆ. ಇದಾದ್ಮೇಲೆ ಇವನು ಜಿಮ್ ಸೇರ್ಕೊಳ್ಳೋದಕ್ಕೆ ಅಂತ ಬರ್ತಾನೆ. ಅಲ್ಲಿ ನೋಡಿದ್ರೆ ಜಿಮ್ ಟ್ರೈನರ್ ಬೇರೆ ಯಾರು ಅಲ್ಲ, ಅದು ಮನ್ಸುನೆ. ಆದ್ರಿಂದ ಈ ಜಿಮ್ ಬೇಡ ಅಂತ ಇವನು ಬೇರೆ ಕಡೆಗೆ ಹೋಗ್ತಿರ್ಬೇಕಾದ್ರೆ ನೆನಪಾಗಿ ಕೇಳ್ತಾನೆ, ನಿನ್ಗೆ ಅನ್ಸೋದಿಲ್ವಾ ನಮ್ ಬಿಲ್ಡಿಂಗ್ ಯಾಕೋ ಸ್ವಲ್ಪ ಸೈಡ್ಗೆ ವಾಲ್ ಇದೆ ಅಂತ? ಯಾಕಿದ್ನ ಹೇಳ್ತಿದ್ನಿ ಅಂತಂದ್ರೆ ನಮ್ಮ ಮನೆಯ ನೆಲದ ಮೇಲೆ ಗೋಲಿನ ಹಾಕುದ್ರೆ ಅದು ತುಂಬಾ ಫಾಸ್ಟ್ ಆಗಿ ಉರುಳ್ತಾ ಮತ್ತೊಂದು ತುದಿಗೆ ಹೋಗಿ ತಲುಪ್ತಿದೆ. ನಮ್ಗೆ ಮುಂದೆ ಏನಾದ್ರೂ ಅಪಾಯ ಆಗ್ಬೋದು ಅಂತ. ಆದ್ರೆ ಮನ್ಸು ಮಾತ್ರ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಹೊಸದಾಗಿ ಬಂದಿದ್ದಾನೆ, ಏನೇನೋ ಮಾತಾಡ್ತಿದ್ದಾನೆ ಅಂತ ಅನ್ಕೋತಿರ್ತಾನೆ. ನಂತರ ಇವನು ಆಫೀಸ್ಗೆ ಬರ್ತಾನೆ. ಅಲ್ಲಿ ಇವನ ಕೊಲೀಗ್ ಆಗಿರುವಂತ ಕಿಮ್ ಪಾರ್ಕ್ ಹೊಸ ಮನೆನ ತಗೊಂಡಿರೋದಕ್ಕೆ ತುಂಬಾ ಖುಷಿಯಾಗಿ ಕಂಗ್ರಾಚುಲೇಷನ್ ಹೇಳ್ತಾನೆ. ಆಗ ಎಲ್ರು ಕೇಳ್ತಾರೆ ನಿಮ್ ಮನೆನ ಎಲ್ ತಗೊಂಡಿದ್ದೀರಾ ಅಂತ. ಆಗ ಇವನು ಕೂಡ ಹೇಳ್ತಾನೆ ಜಾನ್ಸು ಡಾಂಗ್ ಅನ್ನೋ ಒಂದು ಏರಿಯಾದಲ್ಲಿ ತಗೊಂಡಿದ್ದೀನಿ ಅಂತ. ಇದನ್ನ ಕೇಳಿ ಎಲ್ರು ಸ್ವಲ್ಪ ಬೇಜಾರಾಗ್ತಾರೆ. ಆ ಏರಿಯಾದಲ್ಲಿ ಯಾಕೆ ತಗೊಳ್ಳೋದಕ್ಕೆ ಹೋದ್ರಿ ಅಂತ. ಯಾಕೆಂತಂದ್ರೆ ಆ ಏರಿಯಾ ಮೊದ್ಲು ಒಂದು ಇಂಡಸ್ಟ್ರಿಯಲ್ ಏರಿಯಾ ಆಗಿತ್ತು. ಆ ಜಾಗದಲ್ಲಿ ತುಂಬಾ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳೆಲ್ಲ ಇದ್ದು ಅದನ್ನ ಹೊಡೆದಾಕಿ ಈಗ ಮನೆಗಳನ್ನ ಕಟ್ಟಿರೋದು ಅಂತ. ಆದ್ರೆ ಪಾರ್ಕ್ ಮಾತ್ರ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಈಗ ಏರಿಯಾ ಚೆನ್ನಾಗಿದೆ ಅಂತ ಸುಮ್ನಾಗ್ತಾನೆ. ಇದಾದ್ಮೇಲೆ ಪಾರ್ಕ್ ಫ್ಯಾಮಿಲಿ ಫೋಟೋನ ತಗ್ಸ್ಕೊಳ್ಳೋಕೆ ಒಂದು ಶಾಪ್ಗೆ ಬರ್ತಾನೆ. ಅಲ್ಲಿ ಬಂದು ನೋಡಿದ್ರೆ ಈ ಶಾಪ್ ನ ಓನರ್ ಬೇರೆ ಯಾರು ಅಲ್ಲ, ಅದು ಕೂಡ ಮಾನ್ಸುನೆ. ಸರಿ ಇನ್ನೇನ್ ಮಾಡೋದು ಅಂತ ಇವನು ಕೂಡ ಫ್ಯಾಮಿಲಿ ಫೋಟೋನ ಇವನ ಹತ್ರನೇ ತಗಸ್ಕೋತಾನೆ. ಹಾಗೆ ಹೊಸ ಮನೆನ ತಗೊಂಡಿರೋದಕ್ಕೆ ಒಂದು ಸಣ್ಣ ಪಾರ್ಟಿನೂ ಕೂಡ ಇವರು ಮಾಡ್ತಾರೆ. ಈಗ ಪಾರ್ಕ್ ಡ್ರಿಂಕ್ಸ್ ಮಾಡಿರೋದ್ರಿಂದ ಕಾರ್ ಓಡಿಸೋದಕ್ಕೆ ಆಗೋದಿಲ್ಲ. ಆದ್ರಿಂದ ಒಬ್ಬ ಡ್ರೈವರ್ ನ ಕಾಂಟ್ಯಾಕ್ಟ್ ಮಾಡಿ ಬರೋದಕ್ಕೆ ಹೇಳ್ತಾನೆ. ನೋಡಿದ್ರೆ ಬರುವಂತ ಡ್ರೈವರ್ ಕೂಡ ಬೇರೆ ಯಾರು ಅಲ್ಲ, ಅವನು ಕೂಡ ಮನ್ಸುನೆ. ನಂತರ ಇವನು ಇವರ ಕಾರನ್ನ ಡ್ರೈವ್ ಮಾಡ್ಕೊಂಡು ಬಂದು ಸೇಫ್ ಆಗಿ ಮನೆ ಹತ್ರ ಬಿಡ್ತಾನೆ. ಮಾರನೇ ದಿನ ಪಾರ್ಕ್ ಆಫೀಸ್ ನಲ್ಲಿ ಕಿಮ್ನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಈ ಆಫೀಸ್ ನಲ್ಲಿ ಕೆಲಸ ಮಾಡ್ತಿರೋಂತ ಮತ್ತೊಬ್ಳು ಹುಡುಗಿನ ನಮ್ಗೆ ತೋರಿಸ್ತಾರೆ. ಇವಳ ಹೆಸರು ಜೂನ್ ಅಂತ. ನಂತರ ಮನೆಗ್ ಬಂದ್ಮೇಲೆ ಇವ್ರು 3 ಜನ ಇನ್ನೂ ಕೂಡ ಹೊಸ ಮನೆನ ತಗೊಂಡಿರೋಂತ ಖುಷಿಲೇ ಇರ್ತಾರೆ. ಅದೇ ಸಮಯಕ್ಕೆ ಈ ಬಿಲ್ಡಿಂಗ್ ನ ಗ್ರೌಂಡ್ ಫ್ಲೋರ್ ನಲ್ಲಿ ನಮ್ಗೆ ತೋರಿಸ್ತಾರೆ. ಬಿಲ್ಡಿಂಗ್ ಕ್ರ್ಯಾಕ್ ಆಗ್ತಿರೋಂತ ಶಬ್ದಗಳೆಲ್ಲ ಬರ್ತಿರ್ತವೆ. ಮಾರನೇ ದಿನ ಪಾರ್ಕ್ ಆಫೀಸ್ಗೆ ಹೋಗ್ಬೇಕು ಅಂತ ಹೋಗ್ತಿರ್ಬೇಕಾದ್ರೆ ನೋಡ್ತಾನೆ ಬಿಲ್ಡಿಂಗ್ ನ ಮುಂದೆ ಎಲ್ಲ ಸಣ್ಣ ಸಣ್ಣ ಕ್ರ್ಯಾಕ್ ಗಳು ಬಿಟ್ಬಿಟ್ಟಿರ್ತವೆ. ಅದಕ್ಕೆ ಇನ್ನು ಲೇಟ್ ಮಾಡಿದ್ರೆ ಆಗೋದಿಲ್ಲ ಅಂತ ಬಿಲ್ಡಿಂಗ್ ನಲ್ಲಿ ವಾಸ ಮಾಡ್ತಿರುವಂತ ಎಲ್ಲಾ ಜನರನ್ನ ಕರ್ಸಿ ಹೇಳ್ತಾನೆ, ನೀವು ಬಿಲ್ಡಿಂಗ್ ನ ಸುತ್ತ ಗಮನಿಸಿದ್ರ ಸಣ್ಣ ಸಣ್ಣ ಕ್ರ್ಯಾಕ್ ಗಳೆಲ್ಲ ಬರ್ತಿದಾವೆ. ಆದ್ರಿಂದ ಏನಾದ್ರೂ ಹೆಚ್ಚು ಕಡಿಮೆ ಆಗೋದಕ್ಕಿಂತ ಮುಂಚೆ ನಾವೇನಾದ್ರೂ ಡಿಸಿಷನ್ ತಗೋಬೇಕು ಅಂತ. ಇನ್ನೇನು ಇವರು ಮಾತಾಡಿ ಡಿಸಿಷನ್ ತಗೋಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಒಬ್ರು ಲೇಡಿ ಮನ್ಸು ಜೊತೆ ಜಗಳ ಆಡೋದಕ್ಕೆ ಶುರು ಮಾಡ್ಕೊಬಿಡ್ತಾರೆ. ಯಾಕೆಂತಂದ್ರೆ ಇವರಿಗೆ ಮನ್ಸು ಕಂಡ್ರೆ ಆಗೋದಿಲ್ಲ. ನಂತರ ಇವನು ಮನೆಗ್ ಬಂದಾಗ್ಲೇ ನಮ್ಗೆ ಗೊತ್ತಾಗೋದು ಇವನಿಗೆ ಸುಂತ್ಕೆ ಅನ್ನೋ ಒಬ್ಬ ಮಗ ಇದ್ದಾನೆ. ಇವನನ್ನ ಓದಿಸೋದಕ್ಕೆ ಮನ್ಸು ತುಂಬಾನೇ ಕಷ್ಟ ಪಡ್ತಿದ್ದಾನೆ ಅಂತ. ಆದ್ರಿಂದಾನೇ ಇವನು ಜಿಮ್ ನಲ್ಲಿ, ಫೋಟೋ ಸ್ಟುಡಿಯೋದಲ್ಲಿ ಹಾಗೆ ಡ್ರೈವರ್ ಆಗಿ ಕೆಲಸ ಮಾಡ್ತಿರೋದು. ಮಾರನೇ ದಿನನೇ ಪಾರ್ಕ್ ನ ಜೊತೆ ಕೆಲಸ ಮಾಡುವಂತ ಇವನ ಕೊಲೀಗ್ಸ್ ಗಳೆಲ್ಲ ಮನೆಗೆ ಬಂದಿರ್ತಾರೆ. ಯಾಕೆಂತಂದ್ರೆ ಇವನು ಹೊಸ ಮನೆನ ತಗೊಂಡಿದ್ದಾನಲ್ಲ ಅದಕ್ಕೆ ಪಾರ್ಟಿ ಮಾಡೋದಕ್ಕೆ ಅಂತ. ಆಗ ಇವರಿಗೆ ಮನ್ಸುಯಿಂದ ಗೊತ್ತಾಗುತ್ತೆ ಈ ಬಿಲ್ಡಿಂಗ್ ನ ಸುತ್ತ ಸಣ್ಣ ಸಣ್ಣ ಕ್ರ್ಯಾಕ್ ಗಳು ಬಿಡ್ತಿದಾವೆ ಅಂತ. ಸರಿ ಆಯ್ತು ಅಂತ ಹೇಳಿ ಪಾರ್ಕ್ ಇವರೆಲ್ಲಾರನು ಮನೆ ಒಳಗಡೆ ಕರ್ಕೊಂಡ್ ಬರ್ತಾನೆ. ಎಲ್ಲರೂ ಮನೆನ ನೋಡಿ ತುಂಬಾನೇ ಸಂತೋಷ ಪಡ್ತಾರೆ. ಯಾಕೆಂತಂದ್ರೆ ಮನೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಪಾರ್ಟಿನ ಮಾಡ್ತಾ ಮಾಡ್ತಾ ಇವರೆಲ್ಲರೂ ಚೆನ್ನಾಗಿ ಕುಡಿದು ಬಿಡ್ತಾರೆ. ಇಷ್ಟೊಂದು ಡ್ರಿಂಕ್ಸ್ ಮಾಡಿರೋದ್ರಿಂದ ಇವ್ರ ಕೈಲಿ ಈಗ ಡ್ರೈವ್ ಮಾಡೋದಕ್ಕೂ ಆಗೋದಿಲ್ಲ. ಆದ್ರಿಂದ ಪಾರ್ಕ್ ಮನ್ಸುಗೆ ಕಾಲ್ ಮಾಡಿ ಡ್ರೈವರ್ ಬೇಕು ಅಂತ ಕರೀತಾನೆ. ಆಗ ಸರಿ ಅಂತ ತಕ್ಷಣನೇ ಮನ್ಸು ಕೂಡ ಮನೆಗ್ ಬರ್ತಾನೆ. ಅದಕ್ಕೆ ಇವನಿಗೆ ಊಟನ ಕೊಡ್ತಿರ್ಬೇಕಾದ್ರೆ ಕಿಮ್ಗೆ ಗೊತ್ತಾಗುತ್ತೆ ಇವನು ಇಷ್ಟಪಡ್ತಿರುವಂತ ಹುಡುಗಿನ ಇವ್ರ ಜೊತೆನೆ ಬಂದಿರುವಂತ ಮತ್ತೊಬ್ಬ ಹುಡುಗ ಇಷ್ಟಪಡ್ತಿದ್ದಾನೆ. ಹಾಗೆ ಆ ಹುಡುಗನ್ನ ಆ ಹುಡುಗಿ ಕೂಡ ಇಷ್ಟಪಡ್ತಿದ್ದಾಳೆ ಅಂತ. ಈ ವಿಷಯ ಗೊತ್ತಾಗ್ತಿದ್ದಂಗೆನೆ ಆ ಹುಡುಗ ಹಾಗೆ ಹುಡುಗಿ ಅಲ್ಲಿಂದ ಹೊಟ್ಟೋಗ್ತಾರೆ. ಇದರಿಂದ ಕಿಮ್ಗಂತೂ ತುಂಬಾನೇ ಬೇಜಾರಾಗೋಗುತ್ತೆ. ಸರಿ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಅಂತ ಮನ್ಸು ಕಿಮ್ ಹಾಗೆ ಜೂನ್ ನ ಮನೆಗ್ ಬಿಟ್ಬಿಟ್ಟು ಬರ್ತೀನಿ, ಅದಕ್ಕೆ
ಅದಕ್ಕೆ ಟ್ಯಾಕ್ಸಿ ಚಾರ್ಜ್ ಎಲ್ಲ ಸೇರಿ 7,000-8,000 ಆಗುತ್ತೆ ಅಂತ ಹೇಳ್ತಿದ್ದಂಗೆನೆ ಪಾರ್ಕ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಇವರಿಬ್ರು ಇವತ್ತು ಮನೇಲೆ ಮಲ್ಕೋತಾರೆ ಅಂತ ಹೇಳ್ತಾನೆ. ಅದಕ್ಕೆ ಆಯ್ತು ಅಂತ ಹೇಳಿ ಮನ್ಸು ಕೂಡ ಅಲ್ಲಿಂದ ಹೊಟ್ಟೋಗ್ತಾನೆ. ಇದಾದ್ಮೇಲೆ ನಾಳೆ ಬೆಳಿಗ್ಗೆ ನಮ್ಗೆ ತೋರಿಸ್ತಾರೆ ಪಾರ್ಕ್ ನ ಹೆಂಡತಿ ಆಗಿರುವಂತ ರೋಹಿನ್ ಹಾಗೆ ಅವನ ಮಗ ಇಬ್ರು ಕೂಡ ಮಾರ್ಕೆಟ್ಗೆ ಹೋಗಿ ಸಾಮಾನ್ ತಗೊಂಡು ಮನೆಗ್ ಬರ್ತಿರ್ಬೇಕಾದ್ರೆ ಈ ಸಾಮಾನ್ಗಳನ್ನ ತಗೊಂಡು ಹೋಗೋದಕ್ಕೆ ನಾನು ಟ್ರಾಲಿನ ತಗೊಂಡ್ ಬರ್ತೀನಿ ಅಂತ ಇವಳ ಮಗ ಮನೆ ಕಡೆಗೆ ಹೋಗ್ತಾನೆ. ಈ ಕಡೆ ಕಿಮ್ ಪಾರ್ಕ್ ನ ಮನೆಯಿಂದಾನೆ ಡೈರೆಕ್ಟ್ ಆಗಿ ಆಫೀಸ್ಗೆ ಹೋಗೋದಕ್ಕೆ ಒಂದು ಟ್ಯಾಕ್ಸಿನ ಕರ್ಸಿರ್ತಾನೆ. ಆದ್ರೆ ಇವನು ಬ್ಯಾಗ್ ಅನ್ನ ಮರ್ಸ್ಕೊಂಡ್ ಬಂದಿರೋದ್ರಿಂದ ಇವನ ಬ್ಯಾಗ್ ಅನ್ನ ತಗೊಂಡ್ ಬರೋದಕ್ಕೆ ಮತ್ತೆ ಪಾರ್ಕ್ ನ ಮನೆಯ ಒಳಗಡೆ ಬರ್ತಾನೆ. ಈ ಕಡೆ ಟ್ರಾಲಿ ತಗೊಂಡು ಹೋಗ್ತಿರುವಂತ ಪಾರ್ಕ್ ನ ಮಗನ್ನ ಮನ್ಸು ಮಾತಾಡಿ ಕಳಿಸ್ತಾನೆ. ಸರಿ ಅಂತ ಇವನು ಕೂಡ ಪಾರ್ಕಿಂಗ್ ಲಾಟ್ ಇಂದ ಹೊರಗಡೆ ಹೋಗ್ತಿರ್ತಾನೆ. ನಂತರ ಮನ್ಸು ಟೆರೆಸ್ ಗೆ ಬಂದು ಪಕ್ಕದಲ್ಲಿರುವಂತ ಬಿಲ್ಡಿಂಗ್ ನವ್ರನ್ನ ಕೇಳ್ತಿರ್ತಾನೆ, ನಿಮ್ ಬಿಲ್ಡಿಂಗ್ ನಲ್ಲಿ ನೀರ್ ಬರ್ತಿದ್ಯಾ ಅಂತ. ಅದೇ ಸಮಯಕ್ಕೆ ಬಿಲ್ಡಿಂಗ್ ತುಂಬಾ ಭಯಂಕರವಾಗಿ ಅಲುಗಾಡೋದಕ್ಕೆ ಶುರುವಾಗುತ್ತೆ. ಪಾರ್ಕ್ಗಂತೂ ಏನ್ ನಡೀತಿದೆ ಅಂತಾನೆ ಅರ್ಥ ಆಗ್ತಿರೋದಿಲ್ಲ. ಆಗ ಮನ್ಸು ನೋಡ್ತಾನೆ ಇಡೀ ಬಿಲ್ಡಿಂಗ್ ಗೆ ಕುಸ್ತು ಭೂಮಿ ಒಳಗಡೆ ಹೋಗ್ತಿರುತ್ತೆ. ಆದ್ರಿಂದ ಪಕ್ಕದ ಬಿಲ್ಡಿಂಗ್ ನವರಿಗೆ ಹೇಳ್ತಿರ್ತಾನೆ 119 ಗೆ ಕಾಲ್ ಮಾಡಿ ಅಂತ. ನಂತರ ನಮ್ಗೆ ತೋರಿಸ್ತಾರೆ ಬಿಲ್ಡಿಂಗ್ ಕುಸ್ತಂತ ಜಾಗದಲ್ಲಿ ಟ್ಯಾಕ್ಸಿಲಿದ್ದಂತ ಕಿಮ್ ಕೂಡ ಸಿಗಾಕೊಂಡಿದ್ದಾನೆ ಅಂತ. ಆದ್ರೆ ಟ್ಯಾಕ್ಸಿಲಿ ಡ್ರೈವರ್ ಇರೋದಿಲ್ಲ. ಕುಸಿಯೋದಕ್ಕಿಂತ ಮುಂಚೆನೆ ಅವನು ಹೊರಗಡೆ ಹೊಟ್ಟೋಗಿರ್ತಾನೆ. ನಂತರ ಈ ಟ್ಯಾಕ್ಸಿ ಕೆಳಗಡೆ ಬರ್ತಾ ಬರ್ತಾ ಕುಸ್ತಿರುವಂತ ಬಿಲ್ಡಿಂಗ್ ನ ಟೆರೆಸ್ ಮೇಲೆ ಬರುತ್ತೆ. ಆಗ ನಮ್ಗೆ ಗೊತ್ತಾಗುತ್ತೆ ಮನ್ಸು ಇನ್ನೂ ಸೇಫ್ ಆಗಿದ್ದಾನೆ ಅಂತ. ಈ ಕಾರ್ ಇನ್ನೂ ಕೂಡ ಕೆಳಗಡೆ ಬಂದಿದ್ರಿಂದ ಸೀದಾ ಪಾರ್ಕ್ ನ ಮನೆಯ ಒಳಗಡೆ ಬಂದ್ಬಿಡುತ್ತೆ. ಆಗ ಪಾರ್ಕ್ ಕಿಮ್ನ ನೋಡಿ ಟ್ಯಾಕ್ಸಿ ಒಳಗಡೆ ಇದ್ದಂತ ಅವನನ್ನ ಹೊರಗಡೆ ಕರ್ಕೊಂಡು ಬಂದು ಕಾಪಾಡ್ತಾನೆ. ಅಷ್ಟೇ ಅಲ್ಲ ಜೂನ್ ಕೂಡ ಇನ್ನೂ ಪಾರ್ಕ್ ನ ಮನೆಯಲ್ಲೇ ಇರ್ತಾಳೆ. ನಂತರ ರೆಸ್ಕ್ಯೂ ಟೀಮ್ ನವರು ಬಂದು ಈ ಸಿಂಕ್ ಹೋಲ್ ಅನ್ನ ನೋಡ್ತಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಎಲೆಕ್ಟ್ರಿಸಿಟಿಗಳೆಲ್ಲ ಶಾಕ್ ಸರ್ಕ್ಯೂಟ್ ಆಗಿ ಬ್ಲಾಸ್ಟ್ ಆಗೋದಕ್ಕೆ ಶುರು ಆಗ್ತವೆ. ಈ ಕಡೆ ಮನ್ಸು ಮನೆಯ ಟೆರೆಸ್ ಮೇಲೆ ಇನ್ನೂ ಕೂಡ ಇವನ ಜೀವನ ಕಾಪಾಡ್ಕೊಂಡಿರ್ತಾನೆ. ಮೇಲೆ ನೋಡಿದ್ರೆ ಇವರ ಮನೆ ಭೂಮಿಯಿಂದ ತುಂಬಾ ಕೆಳಗಡೆ ಬಂದ್ಬಿಟ್ಟಿರುತ್ತೆ. ಅದೇ ಸಮಯಕ್ಕೆ ಇವನು ಮೇಲೆ ದೊಳೋದಕ್ಕೆ ನೋಡ್ತಿರ್ಬೇಕಾದ್ರೆ ಸ್ಲಿಪ್ ಆಗಿ ಕೆಳಗಡೆ ಪಾರ್ಕ್ ನ ಮನೆಗೆ ಬಂದು ಬೀಳ್ತಾನೆ. ಪಾರ್ಕ್ ಅವನ ಮಗನ್ನ ಹುಡುಕಾಡ್ತಿರ್ಬೇಕಾದ್ರೆ ಮನ್ಸು ಇವರಿಗೆ ಹೇಳ್ತಾನೆ, ನಿನ್ ಮಗನ್ನ ನಾನು ಟ್ರಾಲಿ ಎತ್ಕೊಂಡು ಹೊರಗಡೆ ಹೋಗ್ತಿರೋದನ್ನ ನೋಡ್ದೆ ಅಂತ. ಇದನ್ನ ಕೇಳಿ ಎಲ್ರಿಗೂ ಅನ್ಸುತ್ತೆ ಪಾರ್ಕ್ ನ ಮಗ ಬಿಲ್ಡಿಂಗ್ ಇಂದ ಹೊರಗಡೆ ಇದ್ದ, ಅವನು ಸೇಫ್ ಆಗಿದ್ದಾನೆ ಅಂತ. ಅದೇ ಸಮಯಕ್ಕೆ ಮನ್ಸುಗೂ ಕೂಡ ಅವನ ಮಗ ಆಗಿರುವಂತ ಸುಂದ್ಕೆ ನೆನಪಾಗ್ತಾನೆ. ಆದ್ರಿಂದ ಇವನ ಮನೆಗ್ ಬಂದು ಸುಂದ್ಕೆನ ಎಲ್ಲಾ ಕಡೆ ಹುಡುಕಾಡ್ತಾರೆ. ಆದ್ರೆ ಅವನು ಎಲ್ಲೂ ಸಿಗೋದಿಲ್ಲ. ನಂತರ ಮನ್ಸು ಅವನ ಮಗನ ಶೂ ಇದೆಯಾ ಅಂತ ನೋಡ್ತಾನೆ, ಅದು ಇರೋದಿಲ್ಲ. ಆಗ ಇವರೆಲ್ಲರೂ ಅನ್ಕೋತಾರೆ ಶೂ ಇಲ್ಲ ಅಂತ ಅಂದ್ಮೇಲೆ ಅವನು ಹೊರಗಡೆ ಹೋಗಿರ್ಬೇಕು, ಅವನು ಕೂಡ ಸೇಫ್ ಆಗಿದ್ದಾನೆ ಅಂತ. ಆಕ್ಚುಲಿ ಒಂದು ಸಿಂಕ್ ಹೋಲ್ ಕ್ರಿಯೇಟ್ ಆಗಿ ಇವರೆಲ್ಲರೂ ಬಿಲ್ಡಿಂಗ್ ನ ಸಮೇತ ಭೂಮಿಯಿಂದ 500 ಮೀಟರ್ ಕೆಳಗಡೆ ಬಂದ್ಬಿಟ್ಟಿರ್ತಾರೆ. ಸಿಂಕ್ ಹೋಲ್ ಅಂತಂದ್ರೆ ಬೇರೆ ಏನು ಅಲ್ಲ, ಭೂಮಿ ಒಳಗಡೆ ಜಾಸ್ತಿ ನೀರು ಹರಿತಿದ್ರೆ ಆ ನೀರಿಂದ ಒಂದು ಹೋಲ್ ಕ್ರಿಯೇಟ್ ಆಗುತ್ತೆ, ಅದನ್ನೇ ಸಿಂಕ್ ಹೋಲ್ ಅಂತ ಅನ್ನೋದು. ಈ ಕಡೆ ರೆಸ್ಕ್ಯೂ ಟೀಮ್ ನವರು ಸಿಂಕ್ ಹೋಲ್ ನ ಒಳಗಡೆ ಬಂದು ಬದುಕಿರುವಂತ ಜನರನ್ನ ಕಾಪಾಡೋದಕ್ಕೆ ಅಂತ ಹೋಗ್ತಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಭೂಮಿ ಇನ್ನೂ ಕೂಡ ಕುಸಿಯೋದಕ್ಕೆ ಶುರು ಆಗೋಗುತ್ತೆ. ಆದ್ರಿಂದ ಇವರು ಮತ್ತೆ ಮೇಲ್ ಬಂದ್ಬಿಡ್ತಾರೆ. ಈ ಕಡೆ ಇವರೆಲ್ಲರೂ ಬಿಲ್ಡಿಂಗ್ ನ ಟೆರೆಸ್ ನ ಮೇಲೆ ಬರ್ತಾರೆ ಕಾಲ್ ಮಾಡೋದಕ್ಕೆ ಅಂತ. ಆದ್ರೆ ಯಾರಿಗೂ ಸಿಗ್ನಲ್ ಸಿಗ್ತಿರೋದಿಲ್ಲ. ಆಕ್ಚುಲಿ ಇವ್ರು ಯಾರಿಗೂ ಇನ್ನೂ ಕೂಡ ಗೊತ್ತಿರೋದಿಲ್ಲ ರೆಸ್ಕ್ಯೂ ಟೀಮ್ ನವರು ಇವರನ್ನ ಕಾಪಾಡೋದಕ್ಕೆ ಬಂದಿದ್ದಾರೆ ಅಂತ. ಆಗ ಮನ್ಸು ಕಿಮ್ ಹಾಗೆ ಜೂನ್ಗೆ ಹೇಳ್ತಿರ್ತಾನೆ, ನೆನ್ನೆ ರಾತ್ರಿನೇ ನಾನ್ ನಿಮ್ಮನ್ನ ಮನೆಗೆ ಕರ್ಕೊಂಡೋಗಿ ಬಿಡ್ತೀನಿ ಅಂತ ಹೇಳ್ದೆ, ಅವಾಗ್ಲೇ ಬಂದಿದ್ರೆ ಈ ರೀತಿ ಎಲ್ಲ ಆಗ್ತಾನೆ ಇರ್ಲಿಲ್ಲ ಅಂತ. ಹೀಗೆ ಇವರು ಬೇಜಾರ್ ಮಾಡ್ಕೋತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಯಾರೋ ಕಾಪಾಡಿ ಅನ್ನೋ ಶಬ್ದ ಕೇಳಿಸುತ್ತೆ. ಆದ್ರಿಂದ ಮನ್ಸು ಅಲ್ಲೇ ಇದ್ದಂತ ಒಂದು ಡೋರ್ ಅನ್ನ ಓಪನ್ ಮಾಡಿದಾಗ್ಲೇ ನಮ್ಗೆ ಗೊತ್ತಾಗೋದು ಇವನು ಬೇರೆ ಯಾರು ಅಲ್ಲ ಮನ್ಸು ಮಗ ಸುಂದ್ಕೆ ಅಂತ. ಮನ್ಸುಗಂತೂ ತುಂಬಾನೇ ಬೇಜಾರಾಗ್ತಿರುತ್ತೆ, ಇವತ್ತೇ ಯಾಕೆ ನೀನ್ ಮನೇಲಿದ್ದೆ ಹೊರಗಡೆ ಹೋಗಿಲ್ಲ ಅಂತ. ಆಗ ಸುಂದ್ಕೆಗೂ ಕೂಡ ಇಲ್ಲಿ ನಡೀತಿರುವಂತ ಎಲ್ಲಾ ವಿಷಯನೂ ಗೊತ್ತಾಗುತ್ತೆ. ಆದ್ರಿಂದ ಇವ್ರೆಲ್ಲರಿಗೂ ಹೇಳ್ತಾನೆ ರೆಸ್ಕ್ಯೂ ಟೀಮ್ ಅವರು ನಮ್ಮನ್ನ ಕಾಪಾಡೋದಕ್ಕೆ ಬರೋವರೆಗೂ ನಾವು ಊಟ ಮೆಡಿಸನ್ ಎಲ್ಲ ತೆಗೆದಿಟ್ಕೋಬೇಕು ಅಂತ. ಮೇಲ್ಗಡೆ ರೆಸ್ಕ್ಯೂ ಟೀಮ್ ನವರು ಜನರಿಗೆ ಹೇಳ್ತಿರ್ತಾರೆ, ನಾವೀಗ ಸಿಂಕ್ ಹೋಲ್ ಒಳಗಡೆ ಹೋಗೋದು ಸರಿಯಲ್ಲ, ಬದುಕಿರುವಂತ ಜನರನ್ನ ಕಾಪಾಡೋದಕ್ಕೆ ನಾವೇನಾದ್ರೂ ಬೇರೆ ವ್ಯವಸ್ಥೆ ಮಾಡ್ತೀವಿ ಅಂತ. ಪಾರ್ಕ್ ಕಿಮ್ ಹಾಗೆ ಜೂನ್ಗೆ ಸಾರಿ ಕೇಳ್ತಿರ್ತಾನೆ, ನನ್ನಿಂದಾನೇ ನೀವ್ ಇಲ್ಲಿರೋ ಹಾಗೆ ಆಗಿದ್ದು, ನನ್ನ ಕ್ಷಮಿಸ್ಬಿಡಿ ಅಂತ. ಹಾಗೆ ಸಿಂಕ್ ಹೋಲ್ ನಲ್ಲಿ ಬಿಲ್ಡಿಂಗ್ ನ ಮೇಲೆ ನಿರಂತರವಾಗಿ ಕಲ್ಗಳು ಬೀಳ್ತಾನೆ ಇರ್ತವೆ. ಈ ಕಡೆ ನಮ್ಗೆ ಮೇಲೆ ರುಯಿನ್ ನ ತೋರಿಸ್ತಾರೆ. ಒಬ್ರು ಲೇಡಿ ಅವರ ಮಗನ್ನ ಮನೇಲೆ ಬಿಟ್ಟು ಫುಡ್ ಡೆಲಿವರಿ ಮಾಡೋದಕ್ಕೆ ಹೋಗ್ತಿದ್ರಲ್ಲ ಅವ್ರ ಜೊತೆನೆ ಇರ್ತಾಳೆ. ಹಾಗೆ ಇವರು ಕೂಡ ಸುಂದ್ಕೆ ಹೇಳಿರೋ ರೀತಿನೇ ಫುಡ್ ಹಾಗೆ ಮೆಡಿಸನ್ ಗಳನ್ನೆಲ್ಲ ಒಂದು ಕಡೆ ಎತ್ತಿಟ್ಕೋತಿರ್ತಾರೆ. ನಂತರ ನಮ್ಗೆ ತೋರಿಸ್ತಾರೆ ಈ ಬಿಲ್ಡಿಂಗ್ ಸಿಂಕ್ ಹೋಲ್ ನ ಒಳಗಡೆ ಬಿದ್ದಿರೋದು ನ್ಯೂಸ್ ನಲ್ಲೆಲ್ಲ ತುಂಬಾನೇ ವೈರಲ್ ಆಗ್ಬಿಟ್ಟಿರುತ್ತೆ. ಇದಾದ್ಮೇಲೆ ನೋಟಿಸ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ರುಯಿನ್ ಜೊತೆ ಇವಳ ಮಗ ಇಲ್ಲ ಅಂತ. ಈ ಕಡೆ ಸಿಂಕ್ ಹೋಲ್ ನ ಒಳಗಡೆ ಮನ್ಸು ಎಲ್ಲರಿಗೋಸ್ಕರ ತಿನ್ನೋದಕ್ಕೆ ಅಂತ ಚಿಕನ್ ಅನ್ನ ರೆಡಿ ಮಾಡಿರ್ತಾನೆ. ಹೀಗೆ ಇವರೆಲ್ಲರೂ ತಿಂತ ತಿಂತ ಒಂದು ಕಡೆ ಕುತ್ಕೊಂಡು ಮಾತಾಡ್ತಿರ್ತಾರೆ. ಈ ಬಿಲ್ಡಿಂಗ್ ತುಂಬಾನೇ ಚೆನ್ನಾಗಿದೆ ಅಂತ ನಾವು ಅನ್ಕೋತಿದ್ವಿ, ಆದ್ರೆ ಇದ್ದಕ್ಕಿದ್ದಂಗೆನೆ ಈ ರೀತಿ ಆಗೋಯ್ತಲ್ಲ ಅಂತ. ಅದೇ ಸಮಯಕ್ಕೆ ಮೇಲಿಂದ ರೆಸ್ಕ್ಯೂ ಟೀಮ್ ನವರು ಒಂದು ಡ್ರೋನ್ ಅನ್ನ ಸಿಂಕ್ ಹೋಲ್ ನ ಒಳಗಡೆ ಕಳಿಸ್ತಾರೆ. ಆದ್ರೆ ಇದು ಸ್ವಲ್ಪ ಕೆಳಗಡೆ ಬರ್ತಿದ್ದಂಗೆನೆ ಸಿಗ್ನಲ್ ಸಿಗದೆ ಅಲ್ಲಿಂದ ಸೀದಾ ಬಿಲ್ಡಿಂಗ್ ನ ಟೆರೆಸ್ ನ ಮೇಲೆ ಬಂದು ಬೀಳುತ್ತೆ. ಇದನ್ನ ನೋಡಿ ಸುಂದ್ಕೆ ಎಲ್ಲರನ್ನೂ ಕರೀತಾನೆ. ಹಾಗೆ ಇವರೆಲ್ಲರಿಗೂ ಗೊತ್ತಾಗುತ್ತೆ ಇವರನ್ನ ಕಾಪಾಡೋದಕ್ಕೆ ರೆಸ್ಕ್ಯೂ ಟೀಮ್ ಈಗಾಗ್ಲೇ ಬಂದು ತಲುಪಿದೆ ಅಂತ. ಹಾಗೆ ಇದು ಸಿಗ್ನಲ್ ಸಿಗದೆ ಇಲ್ಲಿಗೆ ಬಂದು ಬಿದ್ದಿದೆ ಅಂತಾನು ಕೂಡ ಇವರಿಗೆ ಗೊತ್ತಾಗುತ್ತೆ. ಅದೇ ಸಮಯಕ್ಕೆ ಬಿಲ್ಡಿಂಗ್ ಮತ್ತೊಂದ್ಸಲ ಕುಸಿತ ತುಂಬಾನೇ ಕೆಳಗಡೆ ಹೋಗ್ತಿರುತ್ತೆ. ಇದರಿಂದ ಕಿಮ್ ಕೂಡ ಇನ್ನೇನು ಕೆಳಗಡೆ ಬಿದ್ದು ಸಾಯೋದ್ರಲ್ಲಿ ಇರ್ತಾನೆ. ಆದ್ರಿಂದ ಜೂನ್ ಇವಳ ಪ್ರಾಣನೆ ಪಣಕ್ಕಿಟ್ಟು ಅಲ್ಲಿಂದ ಮುಂದೆ ಬಂದು ಒಂದು ಕೇಬಲ್ ವೈರ್ ಅನ್ನ ಕಿಮ್ಗೆ ಕೊಡ್ತಾಳೆ. ಅದನ್ನ ಇವನು ಹಿಡ್ಕೋತಿದ್ದಂಗೆನೆ ಎಳೆಯೋದಕ್ಕೆ
ಶುರು ಮಾಡ್ತಾಳೆ. ಆದ್ರೆ ಎಷ್ಟೇ ಎಳಿತಿದ್ರು ಕೂಡ ಇವನು ಮೇಲೆ ಬರ್ತಿರೋದಿಲ್ಲ. ಆಗ ಮನ್ಸು ಆ ಕೇಬಲ್ ಅನ್ನ ಎಳೆಯೋದಕ್ಕೆ ಶುರು ಮಾಡಿದಾಗ ಕಿಮ್ ಮೇಲೆ ಹೋಗ್ತಿರ್ತಾನೆ. ಜೂನ್ ಇವನಿಗೋಸ್ಕರ ಇಷ್ಟೊಂದು ರಿಸ್ಕ್ ಅನ್ನ ತಗೊಂಡಿರೋದನ್ನ ನೋಡಿ ಕಿಮ್ ಇವಳನ್ನ ಇಷ್ಟಪಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾನೆ. ಅದೇ ಸಮಯಕ್ಕೆ ಕಿಮ್ನ ಎಳಿತಿದ್ದಂತ ಕೇಬಲ್ ವೈರ್ ಕಟ್ ಆಗೋಗುತ್ತೆ. ಇವರೆಲ್ಲರೂ ಹೇಗೋ ಸೇಫ್ ಆಗ್ತಾರೆ. ಆದ್ರೆ ಕೇಬಲ್ ಅನ್ನ ಎಳಿತಿದ್ದ ಮನ್ಸುಗೆ ಯಾವುದೇ ತರದ ಗ್ರಿಪ್ ಸಿಗದೆ ಕೆಳಗಡೆ ಬದಿಗೆ ಬಿದ್ದೋಗ್ತಾನೆ. ಅದನ್ನ ನೋಡಿ ಸುಂದ್ಕೆ ಹೇಗಾದ್ರೂ ಮಾಡಿ ನನ್ನ ತಂದೆನ ಕಾಪಾಡ್ಲೇಬೇಕು ಅಂತ ಇವನು ಕೂಡ ಬದಿ ಒಳಗಡೆ ಹಾರ್ಬಿಡ್ತಾನೆ. ಆದ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ ಇಬ್ರಿಗೂ ಕೂಡ ಹೊರಗಡೆ ಬರೋದಕ್ಕೆ ಆಗ್ತಿರೋದಿಲ್ಲ, ಸಿಗಾಕೋಬಿಟ್ಟಿರ್ತಾರೆ. ಇದರಿಂದ ಇನ್ನೇನು ಇವರು ಮುಳುಗಿ ಸಾಯ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಪಾರ್ಕ್ ಒಳಗಡೆ ಬಂದು ಒಂದು ಕಿಟಕಿನ ಹೊಡೆದಾಕ್ತಾನೆ. ಆಗ ಬದಿಯೆಲ್ಲ ಒಳಗಡೆ ಬಂದು ಮನ್ಸು ಹಾಗೆ ಸುಂದ್ಕೆ ಇಬ್ರು ಕೂಡ ಬದುಕೋತಾರೆ. ಅದೇ ಸಮಯಕ್ಕೆ ಡ್ರೋನ್ ಕೂಡ ಆಕ್ಟಿವೇಟ್ ಆಗಿ ಅಲ್ಲಿಂದ ಮೇಲೆ ಬರುತ್ತೆ. ಅದು ಮೇಲೆ ಬಂದಿದ್ದನ್ನ ರೆಸ್ಕ್ಯೂ ಟೀಮ್ ಅವರು ನೋಡ್ತಾರೆ. ನಂತರ ಇವರು ಆ ಡ್ರೋನ್ ನಲ್ಲಿ ಇದ್ದಂತ ರೆಕಾರ್ಡಿಂಗ್ ಅನ್ನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಪಾರ್ಕ್ ಹಾಗೆ ಅವನ ಜೊತೆ ಇನ್ನೂ ಸ್ವಲ್ಪ ಜನ ಜೀವಂತವಾಗಿದ್ದಾರೆ ಅಂತ. ಆಗ ರುಯಿನ್ ರೆಸ್ಕ್ಯೂ ಟೀಮ್ ಅವ್ರಿಗೆ ಹೇಳ್ತಾಳೆ, ನನ್ನ ಮಗ ಟ್ರಾಲಿನ ತಗೊಂಡ್ ಬರ್ತೀನಿ ಅಂತ ಬಿಲ್ಡಿಂಗ್ ನ ಒಳಗಡೆ ಹೋದ, ವಾಪಸ್ ಬಂದಿಲ್ಲ. ಅವನು ಸ್ವಲ್ಪ ಹುಡ್ಕೊಡಿ, ಬೇಕಾದ್ರೆ ನನ್ನ ಫೋನ್ ಅವನ್ ತವೇ ಇತ್ತು, ಆ ಫೋನ್ ನ ನೀವು ಟ್ರ್ಯಾಕ್ ಮಾಡ್ಬೋದು ಅಂತ. ಇದಾದ್ಮೇಲೆ ರುಯಿನ್ ಆ ಡೆಲಿವರಿ ಲೇಡಿ ಹತ್ರನೇ ಕುಂತಿರ್ತಾಳೆ. ಈ ಲೇಡಿ ಅಂತೂ ತುಂಬಾನೇ ಅಳ್ತಿರ್ತಾರೆ. ಯಾಕೆಂತಂದ್ರೆ ಡ್ರೋನ್ ನಲ್ಲಿದ್ದಂತ ವಿಡಿಯೋದಲ್ಲಿ ಇವರ ಮಗ ಎಲ್ಲೂ ಕೂಡ ಕಾಣಿಸಿರೋದಿಲ್ಲ. ಆದ್ರಿಂದ ರುಯಿನ್ ಆ ಲೇಡಿಗೆ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ರೆಸ್ಕ್ಯೂ ಟೀಮ್ ನ ಆಫೀಸರ್ ಬಂದು ಹೇಳ್ತಾರೆ, ನಿಮ್ ಫೋನ್ ನಾವು ಟ್ರ್ಯಾಕ್ ಮಾಡಿದ್ವಿ, ಅದು ಬಿಲ್ಡಿಂಗ್ ನ ಒಳಗಡೆನೆ ಇದೆ ಅಂತ ತೋರಿಸ್ತಿದೆ ಅಂತ. ಅಂದ್ರೆ ರುಯಿನ್ ಹಾಗೆ ಪಾರ್ಕ್ ನ ಮಗ ಇನ್ನೂ ಕೂಡ ಬಿಲ್ಡಿಂಗ್ ನ ಒಳಗಡೆನೆ ಇದ್ದಾನೆ ಅಂತ. ಆದ್ರೆ ಇದು ಪಾರ್ಕ್ಗೆ ಗೊತ್ತಿರೋದಿಲ್ಲ. ಇವನ ಮಗ ಹೊರಗಡೆ ಸೇಫ್ ಆಗಿದ್ದಾನೆ ಅಂತ ಅನ್ಕೊಂಡಿರ್ತಾನೆ. ಮನ್ಸು ಇವನ ಪ್ರಾಣನ ಹಾಗೆ ಇವನ ಮಗನ ಪ್ರಾಣನ ಕಾಪಾಡಿರೋದಕ್ಕೆ ಪಾರ್ಕ್ಗೆ ಥ್ಯಾಂಕ್ಸ್ ಅಂತ ಹೇಳ್ತಿರ್ತಾನೆ. ಅದೇ ಸಮಯಕ್ಕೆ ಈ ಕಡೆ ಕಿಮ್ ಜೂನ್ ಹತ್ರ ಬಂದು ನನಗೋಸ್ಕರ ಇಷ್ಟೊಂದೆಲ್ಲ ರಿಸ್ಕ್ ಅನ್ನ ತಗೊಂಡಿದ್ಯಾ, ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಆಗ ಜೂನ್ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತಾಳೆ, ಆಫೀಸ್ ಇಂದ ಪ್ರತಿ ಹಾಲಿಡೇಲೂ ಎಂಪ್ಲಾಯೀಸ್ ಗಳಿಗೆ ಒಂದೊಂದು ಗಿಫ್ಟ್ ಅನ್ನ ಕಳಿಸ್ತಾರಲ್ಲ, ನನಗೂ ಕೂಡ ಗಿಫ್ಟ್ ಅನ್ನ ಕಳಿಸೋದಕ್ಕೆ ಹೇಳಿ. ನನ್ನ ತಂದೆ ತಾಯಿಗೆ ನಾನು ಒಂದ್ಸಲೂ ಗಿಫ್ಟ್ ಕೊಟ್ಟಿಲ್ಲ, ಅವ್ರಿಗೆ ಕೊಡ್ಬೇಕು ಅಂತ. ಅದಕ್ಕೆ ಇವನು ಕೂಡ ಸರಿ ಅಂತ ಒಪ್ಕೋತಾನೆ. ಇದಾದ್ಮೇಲೆ ಇವರಿಬ್ರು ಒಂದು ಸೆಲ್ಫಿನೂ ಕೂಡ ತಕ್ಕೋತಾರೆ. ಡ್ರೋನ್ ಫುಟೇಜ್ ಇಂದ ರೆಸ್ಕ್ಯೂ ಟೀಮ್ ಅವ್ರಿಗೆ ಗೊತ್ತಾಗಿತ್ತಲ್ಲ ಬಿಲ್ಡಿಂಗ್ ನ ಒಳಗಡೆ ಜನಗಳು ಬದುಕಿದ್ದಾರೆ ಅಂತ. ಆ ವಿಷಯ ಈಗ ನ್ಯೂಸ್ ನಲ್ಲೆಲ್ಲ ತುಂಬಾನೇ ವೈರಲ್ ಆಗ್ಬಿಟ್ಟಿರುತ್ತೆ. ಹಾಗೆ ರೆಸ್ಕ್ಯೂ ಟೀಮ್ ನವರು ಸಿಂಕ್ ಹೋಲ್ ನ ಒಳಗಡೆ ಹೋಗೋದಕ್ಕೂ ಕೂಡ ಆಗ್ತಿರೋದಿಲ್ಲ. ಯಾಕೆಂತಂದ್ರೆ ಮತ್ತೊಂದ್ಸಲ ಭೂಮಿ ಕುಸಿಯುವಂತ ಚಾನ್ಸಸ್ ಇರುತ್ತೆ. ಹಾಗೆ ಇವತ್ತು ಮಳೆ ಬರುತ್ತೆ ಅಂತಾನೂ ಕೂಡ ವೆದರ್ ರಿಪೋರ್ಟ್ ಹೇಳ್ತಿರುತ್ತೆ. ಇದಾದ್ಮೇಲೆ ರೆಸ್ಕ್ಯೂ ಆಫೀಸರ್ಸ್ ಗಳು ಪಕ್ಕದ ಬಿಲ್ಡಿಂಗ್ ನ ಜನರನ್ನ ಕರೆದು ಮಾತಾಡ್ತಿರ್ತಾರೆ. ನಿಮ್ ಬಿಲ್ಡಿಂಗ್ ಅನ್ನ ನಾವು ನಿಧಾನವಾಗಿ ಬೀಳಿಸ್ಲೇಬೇಕು, ಇಲ್ಲ ಅಂತಂದ್ರೆ ನಿಮ್ ಬಿಲ್ಡಿಂಗ್ ಅದಾಗದೆ ಬಿದ್ರೆ ಸಿಂಕ್ ಹೋಲ್ ದೊಡ್ಡದಾಗಿ ಏರಿಯಾದಲ್ಲಿರುವಂತ ಎಲ್ಲಾ ಬಿಲ್ಡಿಂಗ್ ಗಳು ಮುಳುಗೋಗ್ತವೆ ಅಂತ. ಆದ್ರೆ ಪಕ್ಕದ ಬಿಲ್ಡಿಂಗ್ ನ ಜನರು ಮಾತ್ರ ಇದಕ್ಕೆ ಒಪ್ಕೊಳ್ತಿರೋದಿಲ್ಲ. ನಾವು ತುಂಬಾ ಕಷ್ಟಪಟ್ಟು ಮನೆಗಳನ್ನ ತಗೊಂಡಿದೀವಿ, ನೀವ್ ಇದ್ದಕ್ಕಿದ್ದಂಗೆನೆ ಬಂದು ನಮ್ ಬಿಲ್ಡಿಂಗ್ ನ ಬೀಳಿಸ್ತೀವಿ ಅಂತಂದ್ರೆ ಹೇಗೆ ಒಪ್ಕೊಳಕಾಗುತ್ತೆ ಅಂತ. ಆಗ ಇವರಲ್ಲೇ ಇದ್ದಂತ ಒಬ್ಬ ವಯಸ್ಸಾದಂತ ವ್ಯಕ್ತಿ ಹೇಳ್ತಾನೆ, ನಾನು ಈ ಬಿಲ್ಡಿಂಗ್ ನಲ್ಲಿ ಮನೆ ತಗೊಳಕ್ಕೆ 20 ವರ್ಷ ಕಷ್ಟಪಟ್ಟಿದ್ದೀನಿ. ಆದ್ರೆ ಈಗ ನನ್ಗೆ ಮನೆಗಿಂತ ಸಿಂಕ್ ಹೋಲ್ ನಲ್ಲಿ ಸಿಗಾಕೊಂಡಿರುವಂತ ಜನರ ಪ್ರಾಣ ಮುಖ್ಯ, ನೀವೇನೇ ಮಾಡಿದ್ರು ನಾನು ಅದಕ್ಕೆ ಒಪ್ಕೋತೀನಿ ಅಂತ. ಇದನ್ನ ಕೇಳಿ ಬಿಲ್ಡಿಂಗ್ ನಲ್ಲಿ ಇದ್ದಂತ ಜನರೆಲ್ಲರೂ ರೆಸ್ಕ್ಯೂ ಟೀಮ್ ನವರಿಗೆ ಅವರ ಬಿಲ್ಡಿಂಗ್ ಅನ್ನ ಬೆಳೆಸೋದಕ್ಕೆ ಪರ್ಮಿಷನ್ ಕೊಡ್ತಾರೆ. ಇದರಿಂದ ರೆಸ್ಕ್ಯೂ ಟೀಮ್ ನವರು ಪಕ್ಕದಲ್ಲಿರುವಂತಹ ಬಿಲ್ಡಿಂಗ್ ಅನ್ನ ಬೆಳೆಸೋದಕ್ಕೆ ಶುರು ಮಾಡ್ಕೋತಾರೆ. ಹೀಗೆ ರಾತ್ರಿ ಆಗ್ತಿದ್ದಂಗೆನೆ ಇವರು ಒಂದಷ್ಟು ವಸ್ತುಗಳನ್ನ ಪ್ಯಾರಾಚೂಟ್ ಇಂದ ಸಿಂಕ್ ಹೋಲ್ ನ ಒಳಗಡೆ ಕಳಿಸ್ತಾರೆ. ಈ ಕಡೆ ನಮ್ಗೆ ತೋರಿಸ್ತಾರೆ, ಮನ್ಸುಗೆ ಗೊತ್ತಿರುತ್ತೆ ಸುಂದ್ಕೆ ದುಡ್ಡನ್ನ ಸೇವ್ ಮಾಡ್ತಿದ್ದಾನೆ ಅಂತ. ಏನಕ್ಕೆ ದುಡ್ಡನ್ನ ಸೇವ್ ಮಾಡ್ತಿದ್ಯಾ ಅಂತ ಕೇಳಿದಾಗ ಸುಂದ್ಕೆ ಕೂಡ ಹೇಳ್ತಾನೆ, ನಿಜವಾಗ್ಲೂ ನನಗೂ ಕೂಡ ಗೊತ್ತಿಲ್ಲ ಏನಕ್ಕೆ ದುಡ್ಡನ್ನ ಸೇವ್ ಮಾಡ್ತಿದ್ದೀನಿ ಅಂತ. ಹೀಗೆ ಇವರಿಬ್ರು ಅಪ್ಪ ಮಗ ಮಾತಾಡ್ತಿರ್ಬೇಕಾದ್ರೆ ರೆಸ್ಕ್ಯೂ ಟೀಮ್ ನವರು ಕಳಿಸಿದಂತ ಪ್ಯಾರಾಚೂಟ್ ಬಂದು ಬೀಳುತ್ತೆ. ಅದನ್ನ ನೋಡಿ ಇವರೆಲ್ಲರಿಗೂ ತುಂಬಾನೇ ಸಂತೋಷ ಆಗೋಗುತ್ತೆ. ಅದ್ರೊಳಗಡೆ ಏನಿದೆ ಅಂತ ನೋಡಿದಾಗ ಲೈಟ್ ಗಳು, ಒಂದು ಆಕ್ಸಿಜನ್ ಸಿಲಿಂಡರ್, ಹಾಗೆ ಒಂದು ಸ್ಯಾಟಲೈಟ್ ಫೋನ್ ಅನ್ನ ಕಳ್ಸಿರ್ತಾರೆ. ಇದು ಸ್ಯಾಟಲೈಟ್ ಫೋನ್ ಆಗಿರೋದ್ರಿಂದ ಸಿಗ್ನಲ್ ಫುಲ್ ಸಿಗ್ತಿರುತ್ತೆ. ಮೊದಲು ಕಿಮ್ ಇವನ ಆಫೀಸ್ ಫ್ರೆಂಡ್ ಗೆ ಕಾಲ್ ಮಾಡಿ ಹೇಳ್ತಾನೆ, ನಾವು ಸೇಫ್ ಆಗಿದ್ದೀವಿ, ನೀನೇನು ತಲೆ ಕೆಡ್ಸ್ಕೋಬೇಡ ಅಂತ. ಅದಾದ್ಮೇಲೆ ಪಾರ್ಕ್ ಫೋನ್ ಅನ್ನ ಈಸ್ಕೊತಿದ್ದಂಗೆನೆ ರೆಸ್ಕ್ಯೂ ಟೀಮ್ ನವರು ಕಾಲ್ ಮಾಡ್ತಾರೆ, ಎಲ್ಲರೂ ಸೇಫ್ ಆಗಿದ್ದೀರಾ ಅಂತ ಕೇಳೋದಕ್ಕೆ. ಅದೇ ಸಮಯಕ್ಕೆ ರುಯಿನ್ ಬಂದು ಪಾರ್ಕ್ಗೆ ಹೇಳ್ತಾಳೆ, ನಮ್ಮ ಮಗ ಬಿಲ್ಡಿಂಗ್ ನ ಒಳಗಡೆ ಬಂದಿದ್ದ, ಅವನೀಗ ಬಿಲ್ಡಿಂಗ್ ನಲ್ಲೇ ಇದ್ದಾನೆ, ಪ್ಲೀಸ್ ಅವನನ್ನ ಕಾಪಾಡ್ಕೊಂಡ್ ಕರ್ಕೊಂಡ್ ಬನ್ನಿ ಅಂತ. ಇದರಿಂದ ಇವರೆಲ್ಲರಿಗೂ ತುಂಬಾನೇ ಶಾಕ್ ಆಗೋಗುತ್ತೆ. ಏನ್ ಮಾಡ್ಬೇಕು ಅಂತಾನೂ ಅರ್ಥ ಆಗ್ತಿರೋದಿಲ್ಲ. ರೆಸ್ಕ್ಯೂ ಟೀಮ್ ನವರು ಕೂಡ ಹೇಳ್ತಿರ್ತಾರೆ, ಮಳೆ ಬರೋ ರೀತಿ ಇದೆ, ಮಳೆ ಬರೋದಕ್ಕಿಂತ ಮುಂಚೆ ನಿಮ್ ಮಗನ್ನ ಹುಡುಕಿ ಅಂತ. ಈ ಕಡೆ ನಮ್ಗೆ ಪಾರ್ಕಿಂಗ್ ಲಾಟ್ ನಲ್ಲಿರುವಂತ ರುಯಿನ್ ಹಾಗೆ ಪಾರ್ಕ್ ನ ಮಗನ್ನ ತೋರಿಸ್ತಾರೆ. ಹಾಗೆ ಇವರೆಲ್ಲರೂ ಕೂಡ ಪಾರ್ಕ್ ನ ಮಗನ್ನ ಕಾಪಾಡೋದಕ್ಕೆ ಎಲ್ಲಾ ತಯಾರನ್ನು ಮಾಡ್ಕೋತಿರ್ತಾರೆ. ಪಾರ್ಕ್ ಲಿಫ್ಟ್ ಇರುವಂತ ಜಾಗದಿಂದ ಪಾರ್ಕಿಂಗ್ ಲಾಟ್ ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿರ್ತಾನೆ. ಆದ್ರಿಂದ ಇವನಿಗೆ ಒಂದು ಹಗ್ಗನ ಕಟ್ಟಿ ಲಿಫ್ಟ್ ನ ಮೇಲೆ ಕಳಿಸ್ತಾರೆ. ಅದಾದ್ಮೇಲೆ ಇವನು ಲಿಫ್ಟ್ ನ ಮೇಲಿರುವಂತ ಸಣ್ಣ ಡೋರ್ ಅನ್ನ ತೆಗೆದು ಒಳಗಡೆ ಹೋಗ್ತಾನೆ. ನಂತರ ಇವನು ಕೂಡ ಕ್ಲೋಸ್ ಆಗಿರುವಂತ ಲಿಫ್ಟ್ ಡೋರ್ ಅನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಅದೇ ಸಮಯಕ್ಕೆ ಈ ಕಡೆ ನಮ್ಗೆ ಮೇಲೆ ತೋರಿಸ್ತಾರೆ, ರೆಸ್ಕ್ಯೂ ಟೀಮ್ ನವರು ಪಕ್ಕದಲ್ಲಿದ್ದಂತ ಬಿಲ್ಡಿಂಗ್ ಅನ್ನ ನಿಧಾನವಾಗಿ ಬೆಳೆಸೋದಕ್ಕೆ ರೆಡಿ ಮಾಡ್ಕೋತಿದ್ರಲ್ಲ, ಆ ಬಿಲ್ಡಿಂಗ್ ಕುಸಿಯೋದಕ್ಕೆ ಶುರು ಮಾಡಿ ಇದ್ದಕ್ಕಿದ್ದಂಗೆನೆ ಸಿಂಕ್ ಹೋಲ್ ನ ಒಳಗಡೆ ಬಿದ್ದೋಗುತ್ತೆ. ಆದ್ರೆ ಮೊದಲೇ ಇದ್ದಂತ ಬಿಲ್ಡಿಂಗ್ ನ ಮೇಲೆ ಬೀಳೋದಿಲ್ಲ, ಒಂದು ಜಾಗದಲ್ಲಿ ಸ್ಟಕ್ ಆಗ್ಬಿಡುತ್ತೆ. ಇವರೆಲ್ಲರಿಗಂತೂ ಏನ್ ನಡೀತಿದೆ ಅಂತಾನೆ ಅರ್ಥ ಆಗ್ತಿರೋದಿಲ್ಲ, ತುಂಬಾನೇ ಗಾಬರಿ ಆಗ್ಬಿಟ್ಟಿರ್ತಾರೆ. ನಂತರ ಪಾರ್ಕ್ ಲಿಫ್ಟ್ ಇಂದ ಹೊರಗಡೆ ಬರ್ತಿದ್ದಂಗೆನೆ ಆ ಲಿಫ್ಟ್ ನ ಮೇಲೆ ತುಂಬಾ ಕಲ್ಗಳೆಲ್ಲ ಬಿದ್ದೋಗ್ತವೆ. ಈ ಕಡೆ ಪಾರ್ಕ್ ನ ಮಗನ್ಗೆ ಇವನ ತಂದೆ ಕರಿತಿರುವಂತ ಶಬ್ದ ಕೇಳಿಸುತ್ತೆ. ಅದೇ ಸಮಯಕ್ಕೆ ಇವನು ನೋಡ್ತಾನೆ, ಡೆಲಿವರಿ ಲೇಡಿ ಮಗ ಇದ್ನಲ್ಲ ಅವನು ಇಲ್ಲೇ ಇರ್ತಾನೆ. ಆದ್ರಿಂದ ಇವನು ಕೂಡ ಅವನನ್ನ ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾನೆ.
ಹೋಗ್ತಿರ್ತಾನೆ. ಇವರೆಲ್ಲರೂ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಲಿಫ್ಟ್ ನ ಮೇಲೆ ಕಲ್ಗಳೆಲ್ಲ ಬಿದ್ದೋಯ್ತು, ಪಾರ್ಕ್ಗೆ ಏನಾಯ್ತೋ ಏನು ಅಂತ. ಆಗ ನಮ್ಗೆ ಪಾರ್ಕಿಂಗ್ ಲಾಟ್ ನಲ್ಲಿರುವಂತ ಪಾರ್ಕ್ ನ ತೋರಿಸ್ತಾರೆ. ಒಂದು ಕಲ್ಲು ಇವನ ಕಾಲಿನ ಮೇಲೆ ಬಿದ್ದು ಕಾಲು ಇಂಜೂರ್ಡ್ ಆಗೋಗಿರುತ್ತೆ. ಹಾಗೆ ಈ ಜಾಗದಲ್ಲಿ ತುಂಬಾ ಬೇಗ ನೀರೆಲ್ಲ ತುಂಬಿಕೊಳ್ತಿರುತ್ತೆ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಬೇಗ ನನ್ನ ಮಗನ ಹುಡುಕ್ಬೇಕು ಅಂತ ಪಾರ್ಕ್ ಹುಡ್ಕೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಎಷ್ಟೇ ಹುಡುಕಿದ್ರು ಕೂಡ ಇವನಿಗೆ ಇವನ ಮಗ ಸಿಗೋದೇ ಇಲ್ಲ. ಆದ್ರೆ ಇವನ್ ಮಗ ಎತ್ಕೊಂಡು ಹೋಗಿದ್ನಲ್ಲ ಟ್ರಾಲಿ, ಅದ್ ಸಿಗುತ್ತೆ. ಅದೇ ಸಮಯಕ್ಕೆ ಇವನಿಗೆ ಇವನ ಮಗ ಕೂಗೋದು ಕೇಳಿಸುತ್ತೆ. ಆದ್ರಿಂದ ಅಲ್ಲೇ ಇದ್ದಂತ ಒಂದು ಪೈಪ್ ಹತ್ರ ಬಂದು ಕಲ್ಲನ್ನ ಎತ್ತಿ ನೋಡಿದ್ರೆ ಅದ್ರೊಳಗಡೆ ಇವನ ಮಗ ಇರ್ತಾನೆ. ನಂತರ ತುಂಬಾ ಕಷ್ಟಪಟ್ಟು ಇವನ ಮಗನ್ನ ಅಲ್ಲಿಂದ ಹೊರಗಡೆ ತೆಗಿತಾನೆ. ಇವರಿಬ್ರು ಒಬ್ರನ್ನೊಬ್ರು ನೋಡಿ ಅಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಒಬ್ರು ವಯಸ್ಸಾಗಿರುವಂತ ಲೇಡಿ ಇವರನ್ನ ಕರಿತಿರ್ತಾರೆ. ಸರಿ ಅಂತ ಹೇಳಿ ಇವರು ಕೂಡ ಮೇಲ್ ಬರ್ತಾರೆ. ಆಗ ಲೇಡಿ ಹೇಳ್ತಾರೆ ಅಲ್ಲಿರುವಂತ ಹುಡುಗನ್ಗೆ ಹುಷಾರಿಲ್ಲ ಅಂತ. ಯಾರಿರ್ಬೋದು ಅಂತ ಪಾರ್ಕ್ ಬಂದು ನೋಡ್ದಾಗ್ಲಿ ಇವನಿಗೆ ಗೊತ್ತಾಗೋದು ಇದು ಬೇರೆ ಯಾರು ಅಲ್ಲ, ಡೆಲಿವರಿ ಲೇಡಿ ಇರ್ತಾರಲ್ಲ ಅವರ ಮಗನೇ. ಇಷ್ಟೊತ್ತಿಗೆ ಇವನು ಸತ್ತೋಗಿರ್ತಾನೆ. ಅಂದ್ರೆ ಆಗ್ಲೇ ಆ ಪಾರ್ಕ್ ನ ಮಗನ್ಗೆ ಕಾಣಿಸ್ತಲ್ಲ, ಅದು ಈ ಹುಡುಗನ ಆತ್ಮ ಇರ್ಬೇಕು. ಇವನನ್ನ ಕಾಪಾಡೋದಕ್ಕೆ ಅಂತಾನೆ ಬಂದಿರ್ಬೋದು. ಅಷ್ಟೇ ಅಲ್ಲ, ಈ ವಯಸ್ಸಾದಂತ ಮಹಿಳೆಯ ಮಗ ಕೂಡ ಸತ್ತೋಗಿರ್ತಾನೆ. ಆದ್ರೆ ಇದು ಇವರಿಗೆ ಗೊತ್ತಾಗ್ತಿರೋದಿಲ್ಲ. ಯಾಕೆಂತಂದ್ರೆ ಇವರು ಮೆಂಟಲಿ ಅನ್ಸ್ಟೇಬಲ್ ಆಗಿರ್ತಾರೆ. ಅದೇ ಸಮಯಕ್ಕೆ ಪಾರ್ಕ್ಗೆ ಈ ಜಾಗದಿಂದ ಹೊರಗಡೆ ಹೋಗೋದಕ್ಕೆ ಒಂದು ದಾರಿ ಕಾಣಿಸುತ್ತೆ. ಆದ್ರಿಂದ ಇವರಿಗೆ ಹೇಳ್ತಾನೆ ಬನ್ನಿ ನಮ್ ಜೊತೆ ಇಲ್ಲಿಂದ ಹೊಟ್ಟೋಗೋಣ ಅಂತ. ಆದ್ರೆ ಇವ್ರು ಮಾತ್ರ ಇವರ ಮಗನ್ನ ಬಿಟ್ಟು ಬರೋದಕ್ಕೆ ರೆಡಿ ಆಗಿರೋದಿಲ್ಲ. ಆದ್ರಿಂದ ಪಾರ್ಕ್ಗೆ ಒಂದು ಒಳ್ಳೆ ಶೂ ಅನ್ನು ಕೊಟ್ಟು ಇಲ್ಲಿಂದ ಇವರಿಬ್ಬರನ್ನ ಕಳಿಸ್ತಿರ್ತಾರೆ. ಹೋಗೋದಕ್ಕಿಂತ ಮುಂಚೆ ಡೆಲಿವರಿ ಲೇಡಿಯ ಮಗನ ಕೂದಲನ್ನ ಕಟ್ ಮಾಡಿ ಕೊಟ್ಟು ಕಳಿಸ್ತಿರ್ತಾರೆ. ಯಾಕೆಂತಂದ್ರೆ ಬಾಡಿನಂತೂ ಎತ್ಕೊಂಡು ಹೋಗೋದಕ್ಕಾಗೋದಿಲ್ಲ, ಅಟ್ಲೀಸ್ಟ್ ಕೂದ್ಲಾದ್ರೂ ಕೊಡ್ಲಿ ಅಂತ. ಇದರಿಂದ ಇವನು ಕೂಡ ತುಂಬಾ ಬೇಜಾರ್ ಮಾಡ್ಕೊಂಡು ಇವನ ಮಗನ್ನ ಕರ್ಕೊಂಡು ಅಲ್ಲಿಂದ ತುಂಬಾ ಕಷ್ಟಪಟ್ಟು ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ನೋಡಿದ್ರೆ ಇಲ್ಲಿಂದ ಮೇಲೆ ಹೋಗೋದಕ್ಕೆ ಯಾವುದೇ ತರದ ದಾರಿ ಇರೋದಿಲ್ಲ. ಆದ್ರಿಂದ ಅಲ್ಲೇ ಇದ್ದಂತ ಒಂದು ಪೈಪ್ ಅನ್ನ ಹಿಡ್ಕೊಂಡು ಇವನ ಮಗನ್ನು ಕೂಡ ಕರ್ಕೊಂಡು ಹೋಗ್ತಿರ್ತಾನೆ. ಆದ್ರೆ ಪೈಪ್ ಮುಗಿತಿದ್ದಂಗೆನೆ ಅಲ್ಲೇ ಪಕ್ಕದಲ್ಲಿದ್ದಂತ ಗೋಡೆಯ ಸಹಾಯದಿಂದ ತುಂಬಾ ಹುಷಾರಾಗಿ ನಿಧಾನವಾಗಿ ಹೋಗ್ತಿರ್ತಾನೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಮನ್ಸು, ಕಿಮ್, ಜೂನ್ ಹಾಗೆ ಸುಂಗ್ತೆ ನೆಕ್ಸ್ಟ್ ಫ್ಲೋರ್ ನಲ್ಲಿ ಇರ್ತಾರೆ. ಹೇಗಾದ್ರೂ ಮಾಡಿ ಇವನು ಇವನ ಮಗನ್ನ ಕರ್ಕೊಂಡು ನೆಕ್ಸ್ಟ್ ಫ್ಲೋರ್ ಗೆ ಹೋಗ್ಲೇಬೇಕು. ಅದಕ್ಕೆ ಇವನು ನೆಕ್ಸ್ಟ್ ಫ್ಲೋರ್ ಹತ್ರ ಬರ್ತಿದ್ದಂಗೆನೆ ಅವರೆಲ್ಲರನ್ನು ಕರೆಯೋದಕ್ಕೆ ಶುರು ಮಾಡ್ತಾನೆ. ಅದು ಇವ್ರಿಗೂ ಕೂಡ ಕೇಳಿಸಿ ಪಾರ್ಕ್ ಎಲ್ಲಿರ್ಬೋದು ಅಂತ ಹುಡ್ಕಾಡ್ತಿರ್ತಾರೆ. ನಂತರ ಪಾರ್ಕ್ ಅವನ ಮಗನ್ನ ಕರ್ಕೊಂಡು ನೆಕ್ಸ್ಟ್ ಫ್ಲೋರ್ ಹತ್ರ ಬರ್ತಿದ್ದಂಗೆನೆ ಇವರೆಲ್ಲರೂ ಬಂದು ಮಣ್ಣನ್ನ ತೆಗೆದು ಇಬ್ರು ಮೇಲಕ್ಕೆ ಹೇಳ್ಕೊಂಡು ಇವ್ರಿಬ್ಬರ ಪ್ರಾಣನ ಕಾಪಾಡ್ತಾರೆ. ಇದರಿಂದ ಇವರೆಲ್ಲರಿಗೂ ಹೋದ ಜೀವ ಮತ್ತೆ ಬಂದಂಗಾಗುತ್ತೆ. ಆದ್ರೆ ಇವ್ರ ಹತ್ರ ಖುಷಿ ಪಡೋಷ್ಟು ಟೈಮ್ ಇರೋದಿಲ್ಲ. ಯಾಕೆಂತಂದ್ರೆ ಈ ಜಾಗದಲ್ಲೆಲ್ಲ ನೀರ್ ತುಂಬಿಕೊಳ್ತಿರುತ್ತೆ. ಅದಕ್ಕೆ ಇವರೆಲ್ಲರೂ ಟೆರೆಸ್ ನ ಮೇಲೆ ಬಂದು ನೋಡಿದ್ರೆ ಇವರ ಬಿಲ್ಡಿಂಗ್ ನ ಮೇಲೆ ಮತ್ತೊಂದು ಬಿಲ್ಡಿಂಗ್ ಸ್ಟಕ್ ಆಗಿ ನಿಂತಿರುತ್ತೆ. ಇದನ್ನ ನೋಡಿ ಇವ್ರಿಗಂತೂ ಕೈ ಕಾಲೇ ಆಡ್ತಿರೋದಿಲ್ಲ, ಇದು ಯಾವಾಗ ನಮ್ಮ ಮೇಲೆ ಬಿದ್ದ್ಬಿಡುತ್ತೋ ಏನೋ ಅಂತ. ಹಾಗೆ ಜಾಗದಲ್ಲೆಲ್ಲ ನೀರ್ ತುಂಬೋದಕ್ಕೆ ಶುರು ಆಗ್ಬಿಟ್ಟಿರುತ್ತೆ. ಆದ್ರಿಂದ ಇವರೆಲ್ಲರೂ ನೀರ್ನಲ್ಲಿ ತೇಲುವಂತ ವಸ್ತುಗಳನ್ನೆಲ್ಲ ಒಂದು ಕಡೆ ಸೇರಿಸ್ತಿರ್ತಾರೆ. ಯಾಕೆಂತಂದ್ರೆ ನೀರು ತುಂಬ್ತಿದ್ದಂಗೆನೆ ಆ ವಸ್ತುಗಳನ್ನ ಹಿಡ್ಕೊಂಡು ಮೇಲ್ ಹೋಗ್ಬೋದು ಅಂತ. ಹೀಗೆ ಇವರೆಲ್ಲರೂ ಬಾಟಲ್ ತರದ ವಸ್ತುಗಳನ್ನ ಹುಡ್ಕಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಒಂದು ದೊಡ್ಡ ವಾಟರ್ ಟ್ಯಾಂಕ್ ಅಲ್ಲಿಗೆ ಬರುತ್ತೆ. ನೋಡಿದ್ರೆ ಅದನ್ನ ತಂದಿರೋದು ಮನ್ಸು. ಹಾಗೆ ಇವರಿಗೆ ಈ ವಾಟರ್ ಟ್ಯಾಂಕ್ ನ ಕ್ಯಾಪ್ ಕೂಡ ಸಿಕ್ಬಿಡುತ್ತೆ. ಇದರಿಂದ ಇವರೆಲ್ಲರೂ ಒಬ್ಬೊಬ್ಬರೇ ಇದ್ರೊಳಗಡೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಆಗ ಮನ್ಸು ಅವನ ಮಗನ್ನ ತುಂಬಾ ಎಮೋಷನಲ್ ಆಗಿ ತಪ್ಕೋತಾನೆ. ಇದಾದ್ಮೇಲೆ ಸರಿ ಅಂತ ಹೇಳಿ ಎಲ್ಲಾರ್ನು ಇವನು ಒಳಗಡೆ ಕಳಿಸ್ತಾನೆ. ನೀವು ಬನ್ನಿ ಅಂತ ಎಲ್ರು ಕರೀತಾರೆ. ಆದ್ರೆ ಇವನ್ ಮಾತ್ರ ಒಳಗಡೆ ಹೋಗೋದಿಲ್ಲ. ಯಾಕೆಂತಂದ್ರೆ ಯಾರಾದ್ರೂ ಹೊರಗಡೆ ಇದ್ದು ವಾಟರ್ ಟ್ಯಾಂಕ್ ನ ಕ್ಯಾಪ್ ಅನ್ನ ಹಾಕ್ಬೇಕಲ್ಲ. ಆದ್ರಿಂದ ಮನ್ಸುನೇ ಹೊರಗಡೆ ಇದ್ದು ಈ ಕ್ಯಾಪ್ ಅನ್ನ ಹಾಕ್ಬೇಕು ಅಂತ ಡಿಸೈಡ್ ಮಾಡಿರ್ತಾನೆ. ಎಲ್ರು ಎಷ್ಟೇ ಬೇಡ ಅಂತಿದ್ರು ಕೂಡ ಇವನು ಅವರ ಮಾತನ್ನ ಕೇಳೋದಿಲ್ಲ, ಕ್ಯಾಪ್ ಅನ್ನ ಹಾಕ್ಬಿಡ್ತಾನೆ. ಅದೇ ಸಮಯಕ್ಕೆ ಎಲ್ಲಾ ಕಡೆಯಿಂದನೂ ನೀರ್ ಬರೋದಕ್ಕೆ ಶುರು ಆಗುತ್ತೆ. ಇದರಿಂದ ನೀರಿನಲ್ಲಿ ಮನ್ಸು ಕೂಡ ಮುಳುಗೋಗ್ತಿರ್ತಾನೆ. ಎಲ್ಲರೂ ಟ್ಯಾಂಕ್ ನ ಒಳಗಡೆ ಸೇಫ್ ಆಗಿರ್ತಾರೆ. ಆದ್ರೆ ಈ ಕಡೆ ಮನ್ಸು ನೀರಿನ ಒಳಗಡೆ ಮುಳುಗೋಗ್ತಾನೆ. ಅದೇ ಸಮಯಕ್ಕೆ ಮೇಲ್ಗಡೆ ಸ್ಟಕ್ ಆಗಿತ್ತಲ್ಲ ಬಿಲ್ಡಿಂಗ್, ಅದು ಟ್ಯಾಂಕರ್ ನ ಮೇಲೆ ಬಿದ್ದೋಗುತ್ತೆ. ಇನ್ನೇನು ಅದು ಬಿಲ್ಡಿಂಗ್ ನ ಕೆಳಗಡೆ ಸ್ಮ್ಯಾಶ್ ಆಗ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಟ್ಯಾಂಕರ್ ಅಲ್ಲಿಂದ ಹೊರಗಡೆ ಬಂದು ಮೇಲಕ್ಕೆ ಹೋಗ್ತಿರುತ್ತೆ. ಆದ್ರೆ ಮೇಲೆ ಬರ್ತಿದ್ದಂಗೆ ಇದು ಒಂದಷ್ಟು ವೈರ್ಸ್ ಗಳಿಗೆ ಸಿಗಾಕೋಬಿಡುತ್ತೆ. ಅದು ಇವ್ರಿಗೂ ಕೂಡ ಗೊತ್ತಾಗಿ ಒಳಗಡೆಯಿಂದಾನೆ ಟ್ಯಾಂಕರ್ ನ ಪುಷ್ ಮಾಡೋದಕ್ಕೆ ಹಾಗೆ ಜಂಪ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಕೊನೆಗೂ ಟ್ಯಾಂಕರ್ ವೈರ್ ಗಳಿಂದ ಫ್ರೀ ಆಗುತ್ತೆ. ಆದ್ರೆ ಇದು ಸ್ಪೀಡ್ ಆಗಿ ಹೋಗ್ತಿರ್ಬೇಕಾದ್ರೆ ಒಂದು ರಾಡ್ ಗೆ ಬಂದು ಚುಚ್ಕೋಬಿಡುತ್ತೆ. ಇದರಿಂದ ನೀರು ಕೂಡ ಒಳಗಡೆ ತುಂಬೋದಕ್ಕೆ ಶುರು ಆಗ್ಬಿಟ್ಟಿರುತ್ತೆ. ಆದ್ರಿಂದ ಇವರೆಲ್ಲರೂ ಸೇರಿ ಆ ರಾಡ್ ಅನ್ನ ಹೊರಗಡೆ ತಳ್ಳೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾರೆ. ಅದೇ ಸಮಯಕ್ಕೆ ಹೊರಗಡೆಯಿಂದ ಯಾರೋ ಟ್ಯಾಂಕರ್ ನ ತಳ್ಳೋದಕ್ಕೆ ನೋಡ್ತಿರ್ತಾರೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಇದು ಬೇರೆ ಯಾರು ಅಲ್ಲ ಮನ್ಸುನೆ ಅಂತ. ಆಗ್ಲೇ ರೆಸ್ಕ್ಯೂ ಟೀಮ್ ನವರು ಕಳಿಸಿದ್ರಲ್ಲ ಒಂದು ಸಣ್ಣ ಆಕ್ಸಿಜನ್ ಸಿಲಿಂಡರ್ ನ, ಅದರಿಂದ ಇವನು ಸರ್ವೈವ್ ಆಗಿರ್ತಾನೆ. ಎರಡು ಸೈಡ್ ಇಂದ ತಳ್ಳಿದ್ರಿಂದ ಟ್ಯಾಂಕರ್ ಫ್ರೀ ಆಗಿ ಮೇಲೆ ಹೋಗ್ತಿರ್ಬೇಕಾದ್ರೆ ಮನ್ಸು ಕೂಡ ಟ್ಯಾಂಕರ್ ನ ಹಿಡ್ಕೊಳ್ಳೋದಕ್ಕೆ ಅಂತ ನೋಡ್ತಾನೆ. ಆದ್ರೆ ಎಷ್ಟೇ ಕಷ್ಟಪಟ್ಟರು ಇವನ್ ಕೈಲಿ ಆಗೋದಿಲ್ಲ, ಕೆಳಗಡೆ ಮುಳುಗೋಗ್ತಿರ್ತಾನೆ. ಅಷ್ಟೇ ಇವನ್ ಕತೆ ಇನ್ನೇನು ಮುಗೀತು ಅಂತ ನಾವ್ ಅನ್ಕೊಳ್ತಿರ್ಬೇಕಾದ್ರೆ ಆಗ ಟ್ಯಾಂಕರ್ ಗೆ ಸಿಗಾಕೊಂಡಿದ್ದಂತ ಒಂದು ವೈರ್ ಇವನ ಕಾಲಿಗೆ ಸಿಗಾಕೊಳ್ಳುತ್ತೆ. ಇದರಿಂದ ಟ್ಯಾಂಕರ್ ತುಂಬಾ ಸ್ಪೀಡ್ ಆಗಿ ಮೇಲಕ್ಕೆ ಹೋಗ್ತಿರುತ್ತೆ. ಅದ್ರ ಜೊತೆ ಇವನು ಕೂಡ ಮೇಲೆ ಹೋಗ್ತಿರ್ತಾನೆ. ಇದು ಮೇಲಕ್ಕೇನೋ ಬಂದು ತಲುಪುತ್ತೆ. ಆದ್ರೆ ಟ್ಯಾಂಕರ್ ಲೀಕ್ ಆಗೋದಕ್ಕೆ ಶುರು ಆಗಿ ಒಳಗಡೆ ಎಲ್ಲ ನೀರು ತುಂಬ್ತಿರುತ್ತೆ. ಇದರಿಂದ ಇವರೆಲ್ಲರಿಗೂ ಅನ್ಸೋದಕ್ಕೆ ಶುರು ಆಗುತ್ತೆ, ಅಷ್ಟೇ ನಮ್ ಕತೆ ಮುಗೀತು, ನಾವ್ ಇಲ್ಲೇ ಸತ್ತೋಗ್ತೀವಿ ಅಂತ. ಅದೇ ಸಮಯಕ್ಕೆ ಮನ್ಸು ಕೂಡ ಟ್ಯಾಂಕರ್ ನ ಮೇಲೆ ಬರ್ತಾನೆ. ಈ ಕಡೆ ರೆಸ್ಕ್ಯೂ ಟೀಮ್ ನವ್ರಿಗೂ ಕೂಡ ಅವರು ಮೇಲ್ ಬಂದಿರೋದು ಗೊತ್ತಾಗುತ್ತೆ. ಆದ್ರಿಂದ ಇವರೆಲ್ಲರೂ ಇವರ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಮನ್ಸು ಆ ಟ್ಯಾಂಕರ್ ಕ್ಯಾಪ್ ಅನ್ನ ತೆಗಿತಾನೆ. ಎಲ್ರ ಜೊತೆ ಸುಂದ್ಕೆ ಕೂಡ ಮನ್ಸು ಬದುಕಿರೋದನ್ನ ನೋಡಿ ತುಂಬಾನೇ ಸಂತೋಷ ಪಡ್ತಾನೆ. ನಂತರ
ಕೊನೆಗೂ ರೆಸ್ಕ್ಯೂ ಟೀಮ್ನವರು ಇವರೆಲ್ಲರನ್ನೂ ಸಿಂಕ್ ಹೋಲ್ ಇಂದ ಹೊರಗಡೆ ತೆಗಿತಾರೆ. ರೋಯಿನ್ ಅವಳ ಮಗನ್ನ ನೋಡಿ ತುಂಬಾನೇ ಸಂತೋಷ ಪಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಪಾರ್ಕ್ ಕೂಡ ಬರ್ತಾನೆ. ಈ ಕಡೆ ಮನ್ಸು ಹಾಗೆ ಅವನ ಮಗನು ಕೂಡ ತುಂಬಾನೇ ಸಂತೋಷವಾಗಿರ್ತಾರೆ. ಇದೆಲ್ಲ ಆದ್ಮೇಲೆ ಪಾರ್ಕ್ ವಯಸ್ಸಾದಂತ ಮಹಿಳೆ ಕೊಟ್ಟಿದ್ರಲ್ಲ ಡೆಲಿವರಿ ಲೇಡಿ ಮಗನ್ನ ಕೂದಲನ್ನ ಅದನ್ನೇ ಇವರಿಗೆ ಕೊಡ್ತಾನೆ. ಇದರಿಂದ ಈ ಲೇಡಿ ತುಂಬಾನೇ ಅಳ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಸ್ವಲ್ಪ ದಿನದ ಮುಂದಕ್ಕೆ ಶಿಫ್ಟ್ ಆದಾಗ ನಮ್ಗೆ ತೋರಿಸ್ತಾರೆ ಮನ್ಸು, ಕಿಮ್ ಹಾಗೆ ರೋಯಿನ್ ಎಲ್ಲಿಗೂ ಹೋಗ್ತಿರ್ತಾರೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಇವರೆಲ್ಲರೂ ಕಿಮ್ ಹಾಗೆ ಜೂನ್ ನ ಮೀಟ್ ಮಾಡೋದಕ್ಕೆ ಬಂದಿದ್ದಾರೆ ಅಂತ. ಹೌದು, ಕಿಮ್ ಹಾಗೆ ಜೂನ್ ಇಬ್ರು ಕೂಡ ಮದ್ವೆ ಆಗಿರ್ತಾರೆ. ಹಾಗೆ ಇವರೆಲ್ಲರೂ ಡಿನ್ನರ್ ಅನ್ನ ಮಾಡ್ತಾ ಅಲ್ಲೇ ನಡೀತಿರುವಂತ ಫೈರ್ ವರ್ಕ್ ಅನ್ನ ನೋಡ್ತಿರ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಪರ್ಸನಲಿ ನನಗಂತೂ ಈ ಮೂವಿ ಎಕ್ಸ್ಪೀರಿಯನ್ಸ್ ತುಂಬಾನೇ ಇಷ್ಟ ಆಯ್ತು. ಅದರಲ್ಲೂ ಇದೊಂದು ಕೊರಿಯನ್ ಮೂವಿಗಳು ಈ ತರ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಎತ್ತಿದ ಕೈ. ನಿಮ್ಗೆ ಈ ಮೂವಿ ಹೇಗನಿಸ್ತು, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನ ನಾನ್ ಕೇಳೋದಕ್ಕೆ ಇಷ್ಟಪಡ್ತೀನಿ. ಅದನ್ನ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ತಿಳಿಸಿ ಈ ಮೂವಿ ಹೇಗನಿಸ್ತು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೇನರ್ ಕನ್ನಡ.